ನಮಸ್ಕಾರ ಗೆಳೆಯರೇ. ಸ್ಟಾಕ್ ಮಾರ್ಕೆಟ್ ಕನ್ನಡ, ಹೌ ಟು ಲರ್ನ್ ಶೇರ್ ಮಾರ್ಕೆಟ್. ಡಿಸ್ಕ್ಲೈಮರ್: ದಿಸ್ ಈಸ್ ನಾಟ್ ಎನಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಆಲ್ ದಿ ಕಂಟೆಂಟ್ಸ್ ಆಫ್ ದಿಸ್ ವಿಡಿಯೋ ಆರ್ ಫಾರ್ ಎಜುಕೇಷನ್ ಪರ್ಪಸ್ ಓನ್ಲಿ. ಆಲ್ವೇಸ್ ಡೂ ಯುವರ್ ಓನ್ ರಿಸರ್ಚ್ ಬಿಫೋರ್ ಇನ್ವೆಸ್ಟಿಂಗ್. ನಾನು ಈಗ ಏನು ಹೇಳೋದಕ್ಕೆ ತಿಳಿಸ್ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆಂದರೆ, ಡಿಫ್ರೆಂಟ್ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ಸ್ನ. ಅದರಲ್ಲಿ ಫಸ್ಟ್ನೇದು ಬಂದುಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸೆಕೆಂಡ್ ಒಂದು ಹೆಲ್ತ್ ಕೇರ್ ಟೆಕ್ನಾಲಜೀಸ್, ಕನ್ಸ್ಯೂಮರ್ ಡಿಸ್ಕ್ರಿಪ್ಷನರಿ, ಕಮ್ಯುನಿಕೇಷನ್ ಸರ್ವಿಸಸ್ಸು, ಇಂಡಸ್ಟ್ರಿಯಲ್ಸು, ಕನ್ಸ್ಯೂಮರ್ ಸ್ಟೇಪಲ್ಸು, ಎನರ್ಜಿ, ಯುಟಿಲಿಟೀಸು, ರಿಯಲ್ ಎಸ್ಟೇಟ್, ಮೆಟೀರಿಯಲ್ಸು. ಇವು 10 ಡಿಫ್ರೆಂಟ್ ಸೆಕ್ಟರ್ಸ್ ಇದೆ. ಸೊ ಅದರಲ್ಲಿ ನಾವು ಅವನ್ನು ತಿಳ್ಕೋಬೇಕು ಅಂದರೆ, ಫಸ್ಟು ನಾವು ಸ್ಕ್ರೀನರ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಬರುತ್ತೆ. ಸೊ ಅಲ್ಲ, ಒಂದು ಗೂಗಲಲ್ಲಿ ಹೋಗಿ ಸ್ಕ್ರೀನರ್ ಅಂತ ಹೊಡೆದ್ರೆ, ಸೊ ನಾವು ಅವಾಗ ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಗೂಗಲಲ್ಲಿ ಹೋಗಿ ನಾವು ಸ್ಕ್ರೀನರ್ ಅಂತ ಟೈಪ್ ಮಾಡಿದಾಗ, ಸೊ ಇಲ್ಲಿ ನಮಗೆ ಸ್ಕ್ರೀನರ್ ಅಂತ ಬರುತ್ತೆ. ಸೊ ನಾವು ಆ ಸ್ಕ್ರೀನರ್ ಮೇಲ್ಗಡೆ ಟಚ್ ಮಾಡಿದ್ರೆ, ಸೊ ನಮಗೆ ಈ ಥರ ಓಪನ್ ಆಗುತ್ತೆ. ನಮಗೆ ಯಾವ ಸೆಕ್ಟರ್ಸ್ದು ನೇಮು ನಮಗೆ ಬೇಕೋ, ಸೊ ಆ ಸೆಕ್ಟರ್ಸ್ದು. ನಮ್ಗೆ ಇವಾಗ IT ಸೆಕ್ಟರ್ದು ಕಂಪ್ನಿ ಯಾವುದಿದೆ, ಇನ್ಫೋಸಿಸ್ ಇದೆ, TCS ಇದೆ, HCL ಟೆಕ್ನಾಲಜೀಸ್ ಅಂತಿದೆ. ಸೊ ಇಲ್ಲಿದೆ ನೋಡಿ, TCS, ಇನ್ಫೋಸಿಸ್, HCL, ವಿಪ್ರೋ. ಸೊ ನಾವು ಇವಾಗ ನಮಗೆ ಯಾವ ತೊಗೊಂಬೋಣ? ಇನ್ಫೋಸಿಸ್. ನಮ್ಮ ಇದರಲ್ಲಿ ಯಾವುದಿದೆ? ಇನ್ಫೋಸಿಸ್ ನೋಡ್ರಿ, ಇನ್ಫೋಸಿಸ್ ಲಿಮಿಟೆಡ್ ಅಂತ ಬರುತ್ತೆ. ಸೊ ನಾವು ಇವಾಗ ಇದನ್ನು ತೊಗೊಂಡ್ರೆ ನಮಗೆ ಮಾರ್ಕೆಟ್ ಕ್ಯಾಪಲ್ಲಿ, ಸೊ ಇದನ್ನು ತೊಗೊಂಡಾಗ ನಮಗೆ ಹಿಂಗೆ ಸ್ಕ್ರಾಲ್ ಮಾಡಿದ್ರೆ, ಸೊ ನಮ್ಗೆ ಇಲ್ಲೆಲ್ಲ ಮಾರ್ಕೆಟ್ ಕ್ಯಾಪ್ ಇರುತ್ತೆ, ಕರೆಂಟ್ ಪ್ರೈಸು, ಹೈ ಬಾರ್, ಲೋ, ಸ್ಟಾಕ್ PE ಅಂದರೆ ಹೈ ಅಂದರೆ ಯಾವುದು ನಮ್ಮದು ಪ್ರೈಸ್ ಇದೆಯಲ್ಲ, ಮಾರ್ಕೆಟ್ ಪ್ರೈಸ್ ಇದೆಯಲ್ಲ, ಅದರದ್ದು 2007 ರುಪೀಸು, ಲೋ ಬಂದುಬಿಟ್ಟು 1358 ರುಪೀಸ್ ಬರುತ್ತೆ. ಸ್ಟಾಕ್ PE ಬಂದು 27.3 ಇದೆ, ಬುಕ್ ವ್ಯಾಲ್ಯೂ 213 ರುಪೀಸ್ ಇದೆ, ಡಿವಿಡೆಂಟ್ ಯೀಲ್ಡ್ ಇವೆಲ್ಲ ಇರುತ್ತೆ, ROCE, ROE, ಫೇಸ್ ವ್ಯಾಲ್ಯೂ, ಸೊ ಇವೆಲ್ಲ ಇರುತ್ತೆ. ಸೊ ಇವನ್ನ ನಾವು ಚೆಕ್ ಮಾಡ್ಕೋಬೋದು. ಈ ಇದರಲ್ಲಿ 1 ಮಂತ್ದು ಚಾರ್ಟ್ ಸಿಗುತ್ತೆ, 6 ಮಂತ್ ಇದೆ, 1 ಇಯರ್ ಇದೆ, 3 ಇಯರ್ ಇದೆ, 5 ಇಯರ್ಸ್ ಇದೆ, 10 ಇಯರ್ಸ್ ಇದೆ, ಮ್ಯಾಕ್ಸಿಮಮ್ಮು ಸಹ ಸಿಗುತ್ತೆ ನಮ್ಗೆ ಇದರಲ್ಲಿ. ಸೊ ಇದು ಬಂದುಬಿಟ್ಟು ಇವೆಲ್ಲ ಇರುತ್ತೆ. ಸೊ ನಮಗೆ ಈ ಸೆಕ್ಟರ್ಸಲ್ಲಿ ನಂಬರ್ 1 ಅಂದರೆ ಮಾರ್ಕೆಟ್ ಕ್ಯಾಪ್ ನಂಬರ್ 1 ಇರೋದು ಯಾವುದು? TCS ಇದೆ ನೋಡಿರಿ, ಮಾರ್ಕೆಟ್ ಕ್ಯಾಪ್ ಇದೆ. ಇಲ್ಲಿ PE ರೇಷೋ ಅಂದರೆ ಫುಲ್ ಡೀಟೇಲ್ಸ್ ಸಿಗುತ್ತೆ ನಮಗೆ, ಎಷ್ಟು ಕಂಪನೀಸ್ ಇದೆ ಅಷ್ಟು ಕಂಪನೀಸ್ದು ನಮಗಿಲ್ಲಿ ಮಾರ್ಕೆಟ್ ಕ್ಯಾಪು, ಪ್ರೈಸು, PE ರೇಷೋ, ಮತ್ತು ಡಿವಿಡೆಂಟ್ ಯೀಲ್ಡು, ನೆಟ್ ಕ್ವಾರ್ಟರ್ಲಿ ಪ್ರಾಫಿಟ್ ಬರುತ್ತೆ, ಕ್ವಾರ್ಟರ್ಲಿ ಪ್ರಾಫಿಟು, ಸೇಲ್ಸು ಎಲ್ಲ ಇದೆ. ಇದರಲ್ಲಿ ನಾವು ನೋಡ್ಕೋಬೋದು, ROCE ಎಲ್ಲನೂ ಸಿಗುತ್ತೆ. ಸೊ ನಾವು ಇದರಲ್ಲಿ 5 ಸೆಕ್ಟರ್ ಮಾತ್ರ ನೋಡ್ಕೋಬೋದು. ಅಂದರೆ ಮೇಯ್ನ್ ಅಂದರೆ ಲಾರ್ಜ್ ಕ್ಯಾಪಲ್ಲಿ ನಮಗೆ ಲಾಸ್ ಆಗದೇ ಇರುವಂತಹ, ಜಾಸ್ತಿ ಲಾಸ್ ಆಗಬಾರ್ದು, ಮತ್ತು ಪ್ರಾಫಿಟು ಸೊ ಚೆನ್ನಾಗಿ ಬರಬೇಕು ಅಂದರೆ ಈ ಥರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರದ್ದು ನಾನು ಫುಲ್ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಇದು ಬಂದುಬಿಟ್ಟು IT ಸೆಕ್ಟರ್ಸ್ದು. ಮೊದಲೇ ತಿಳಿಸ್ದಂಗೆ ನಾನು TCS, ಇನ್ಫೋಸಿಸು, HCL ಟೆಕ್ನಾಲಜಿ, ವಿಪ್ರೋ. ಫಸ್ಟ್ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು TCS ಇದೆ. ಸೊ ಆದ್ದರಿಂದ 1,49,02,207 ರೂಪಾಯಿ 84 ಕ್ರೋರು ಅಂದರೆ TCS ಇದೆ. ಇದು ಇನ್ಫೋಸಿಸ್ ಬಂದುಬಿಟ್ಟು ಸೆಕೆಂಡ್ ಪ್ಲೇಸಲ್ಲಿದೆ. ಅದು ಬಂದುಬಿಟ್ಟು 7,53,823 ರೂಪಾಯಿ 71 ಕ್ರೋರ್ ಇದೆ. ಸೊ HCL ಟೆಕ್ನಾಲಜಿದು 4,85,447.55 ಕ್ರೋರ್ಸ್ ಇದೆ. ವಿಪ್ರೋ ಬಂದುಬಿಟ್ಟು 2,95,197.04 ಕ್ರೋರ್ಸ್ ಇದೆ. ಸೊ ಈ ಥರ ನಾವು ಮಾರ್ಕೆಟ್ ಕ್ಯಾಪ್ ಪ್ರಕಾರ ನಾವು ಸ್ಟಾಕ್ಸು ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೊತ ಹೋಗ್ಬೋದು. ಸೊ ನಮಗೆ ಲಾಸ್ ಆಗಲೇಬಾರ್ದು ಅಂತಂದರೆ ಮೇಜರ್ 3 ಅಂದರೆ ಯಾವುದೇ ಒಂದು ಸೆಕ್ಟರ್ನ 3 ಕಂಪ್ನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಇದ್ದರೆ ಅಂದರೆ. ಸೊ ಅದ್ರದ್ದು ಪ್ರೈಸ್ ಬಂದುಬಿಟ್ಟು, ಸ್ಟಾಕ್ ಪ್ರೈಸ್ ಬಂದು, ಒಂದೊಂದು ಸ್ಟಾಕ್ ಪ್ರೈಸ್ ಬಂದು 4,124.30 ಇದೆ. ಯಾವುದು? TCSದು. ಇನ್ಫೋಸಿಸ್ದು 1,815.45 ಇದೆ. ಸೊ ಇದೇ ರೀತಿ ಸೊ ನಾವು ಎಲ್ಲ ಕಂಪ್ನಿಗಳಿಗೂ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನಾವು ಅದಕ್ಕೆ ಏನು ಮಾಡ್ಬೋದು ಅಂತಂದರೆ,
ಒಂದು ಬೆಸ್ಟ್ ಆಪ್ಷನ್ ಅಂದರೆ ನಾವು ಮ್ಯೂಚುವಲ್ ಫಂಡ್ಗೆ ಹೋಗ್ಬೋದು. ಮ್ಯೂಚುವಲ್ ಫಂಡ್ಗೆ ಹೋದರೆ ಸೊ ನಮಗೆ ಆಯಾ ಸೆಕ್ಟರ್ ವೈಸು ಬೀಸು ಇಲ್ಲ ETF ಅಂತ ಇರುತ್ತೆ. ಸೊ ಈ ಥರದವೆಲ್ಲ ಇರ್ತವೆ. ಸೊ ಅವನ್ನೆಲ್ಲ ನೋಡಿಕೊಂಡು ನಾವು ಇದನ್ನ ಮ್ಯೂಚುವಲ್ ಫಂಡ್ಗೆ ಹಾಕ್ಕೊಂಡ್ರೆ ಎಲ್ಲನೂ ಅವ್ರು ಏನು ಮಾಡ್ತಾರೋ ಸ್ವಲ್ಪ ಅಮೌಂಟ್ನ ಎಲ್ಲ ಕಂಪ್ನಿಗಳ ಮೇಲೂ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಲ್ಲಿ ಲಾಸು ಕಡಿಮೆ ಆಗುತ್ತೆ. ಸೊ ಈ ಥರ ಆದರೂ ಮಾಡ್ಬೋದು, ಇಲ್ಲ ಆ ಥರನಾದರೂ ನಾವು ಟ್ರೈ ಮಾಡ್ಬೋದು. ಈಗ ಹೆಲ್ತ್ ಕೇರ್ ಸೆಕ್ಟರ್ಸಲ್ಲಿ ಮ್ಯಾಕ್ಸ್ ಹೆಲ್ತ್ ಕೇರ್ ಇದೆ, ಅಪೋಲೋ ಹಾಸ್ಪಿಟಲ್ಸ್ ಇದೆ, ಫ್ರಾಡ್ಸ್ ಹೆಲ್ತ್ ಇದೆ, ಗ್ಲೋಬಲ್ ಹೆಲ್ತ್ ಐತೆ, ನಾರಾಯಣ ಹೃದಯಾಲಯ. ಸೊ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು ಮ್ಯಾಕ್ಸ್ ಹೆಲ್ತ್ ಕೇರು ಫಸ್ಟ್ ನಂಬರ್ 1 ಪ್ಲೇಸಲ್ಲಿದೆ. ಸೆಕೆಂಡ್ ಬಂದುಬಿಟ್ಟು ಅಪೋಲೋ ಹಾಸ್ಪಿಟಲ್ಸ್ ಇದೆ. ಥರ್ಡ್ ಪ್ಲೇಸ್ ಬಂದು ಫ್ರಾಡ್ಸ್ ಹೆಲ್ತ್ಸ್ ಇದೆ, ಫಾರ್ಟಿಸ್ ಹೆಲ್ತ್ ಇದೆ. ಫೋರ್ತ್ ಬಂದುಬಿಟ್ಟು ಗ್ಲೋಬಲ್ ಹೆಲ್ತ್ ಇದೆ. ಫಿಫ್ತ್ ಬಂದು ನಾರಾಯಣ ಹೃದಯಾಲಯ ಇದೆ. ಸೊ ಅದೇ ರೀತಿ ಸ್ಟಾಕ್ ಪ್ರೈಸು ಅಷ್ಟೇ. ಸೊ ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಕನ್ಸ್ಯೂಮರ್ ಡಿಸ್ಕ್ರಿಪ್ಷನರೀಸ್ ಅದರಲ್ಲಿ ಟಾಟಾ ಕನ್ಸ್ಯೂಮರ್ ಐತೆ, CCL ಪ್ರಾಡಕ್ಟ್ಸ್ ಇದೆ ಸೆಕೆಂಡ್ ಪ್ಲೇಸು. ಥರ್ಡ್ ಪ್ಲೇಸ್ ಗುಡ್ರಿಕ್ ಗ್ರೂಪ್ ಇದೆ, ರಸಲ್ ಇಂಡಿಯಾ ಇದೆ, ಎಮ್ಸ್ಲೀಡ್ ರಸಲ್ ಇದೆ. ಸೊ ಇದು 5 ಇನ್ನು 5th ಈ ಥರ ನಾವು. ಸೊ ದಿಸ್ ಈಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್, ನಾಟ್ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಕಮ್ಯುನಿಕೇಷನ್ ಸರ್ವೀಸಸ್ಸಲ್ಲಿ ಫಸ್ಟ್ ಬಂದು ಭಾರತಿ ಏರ್ಟೆಲ್ ಐತಿ, ಭಾರತಿ ಎಕ್ಸಾಕಾಮ್ ಸೆಕೆಂಡ್ ಪ್ಲೇಸಲ್ಲಿದೆ, ವೋಡಾಫೋನ್ ಐಡಿಯಾ ಥರ್ಡ್ ಪ್ಲೇಸಲ್ಲಿದೆ, ಟಾಟಾ ಕಮ್ಯುನಿಕೇಷನ್ ಫೋರ್ತ್ ಪ್ಲೇಸಲ್ಲಿದೆ, ಟಾಟಾ ಟೆಲಿ ಅದು ಬಂದುಬಿಟ್ಟು 5th ಪ್ಲೇಸಲ್ಲಿದೆ. ಸೊ ಇದನ್ನು ನೋಡಿಕೊಂಡ್ರೆ ಮಾರ್ಕೆಟ್ ಕ್ಯಾಪ್ ವೈಸ್ ನಾನು ಇದನ್ನು ಸೆಲೆಕ್ಟ್ ಮಾಡಿರೋದೈತೆ. ಅಂದರೆ ಫಸ್ಟ್ ಪ್ಲೇಸ್ ಯಾವುದು, ಸೆಕೆಂಡ್ ಪ್ಲೇಸ್ ಯಾವುದು, ಥರ್ಡ್ ಪ್ಲೇಸ್ ಯಾವುದು, ಫೋರ್ತ್ ಪ್ಲೇಸ್ ಯಾವುದು, 5th ಪ್ಲೇಸ್ ಯಾವುದು. ಸೊ ಅದ್ರ ಪ್ರಕಾರ ಸೊ ಸ್ಟಾಕ್ ಪ್ರೈಸೂ ಡಿಫ್ರೆಂಟ್ ಇರುತ್ತೆ, ಒಂದೊಂದು ಸ್ಟಾಕು ಒಂದೊಂದು ಥರ ಇರುತ್ತೆ. ಸೊ ಅಂದರೆ ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ಸೊ ಅದರದ್ದು P ರೇಷಿಯೋ ನಾನು ಮೊದಲೇ ತಿಳಿಸ್ಕೊಟ್ಟಿರೋ ಒಂದು ಹಳೆ ವಿಡಿಯೋದಲ್ಲಿ P ರೇಷಿಯೋ ಮತ್ತು PB ರೇಷಿಯೋ, ಡಿವಿಡೆಂಟು, ಸ್ಟಾಕ್ ಮತ್ತು ಅವೆಲ್ಲ ಚೆಕ್ ಮಾಡಿಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಸೊ ಇನ್ನೊಂದು 5th ಇದು ಬಂದುಬಿಟ್ಟು ಇಂಡಸ್ಟ್ರೀಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಬಜಾಜ್ ಫೈನಾನ್ಸ್ ಇದೆ, ಬಜಾಜ್ ಫೈನಾನ್ಸ್ ಸರ್ವಿ ಇದೆ, ಜಿಯೋ ಫೈನಾನ್ಸ್ ಇದೆ ಥರ್ಡ್ ಪ್ಲೇಸು. ಫೋರ್ತ್ ಪ್ಲೇಸ್ ಬಜಾಜ್ ಹೋಲ್ಡಿಂಗ್ಸ್ ಇದೆ. 5th ಪ್ಲೇಸ್ ಬಂದು ಚಾಲ್ಮನ್ ಫಿನ್ ಅಂತಿದೆ. ಸೊ ಇವು ಮಾರ್ಕೆಟ್ ಕ್ಯಾಪ್ ಮೇಲ್ಗಡೆ ನಾವು ಇಷ್ಟು ಸೆಲೆಕ್ಟ್ ಮಾಡಿರೋದು. ನೆಕ್ಸ್ಟ್ 6 ಬಂದುಬಿಟ್ಟು ಕನ್ಸ್ಯೂಮರ್ ಸ್ಟ್ಯಾಪಲ್ಸ್ ಅಂತಿದೆ. ಕನ್ಸ್ಯೂಮರ್ ಸ್ಟ್ಯಾಪಲ್ಸ್ ಅಂದರೆ ನಾವು ಡೈಲಿ ಯೂಸೇಜ್ ಮಾಡುವಂಥ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಹಿಂದೂ ಯೂನಿಲಿವರ್ ಅಂತ ಬರುತ್ತೆ. ಸೆಕೆಂಡ್ ಬಂದುಬಿಟ್ಟು ಕೋಲ್ಗೇಟ್ ಪಾಲ್ಮಲಿವ್ ಅಂತಿದೆ. ಮತ್ತು ಥರ್ಡ್ ಬಂದುಬಿಟ್ಟು PNG ಹೈಜೀನ್ಸ್ ಇದೆ. ಸೊ ಮತ್ತೆ ನಾವು ಕನ್ಸ್ಯೂಮರ್ ಅಂದರೆ ಸ್ಟ್ಯಾಪಲ್ಸ್ ಬಿಟ್ಬಿಟ್ಟು ನಾವು ಡೈಲಿ ಯೂಸೇಜ್ ಮಾಡುವಂಥದ್ರಲ್ಲಿ ವರುಣ್ ಬೆವರೇಜಸ್ ಅಂತಿದೆ, ಅಟ್ಸಂಗ್ ಆಗ್ರೋ ಅಂತ ಬರುತ್ತೆ, ಬಿಕಾಜಿ ಫುಡ್ಸ್ ಅಂತ ಬರುತ್ತೆ. ಇದು ಡ್ರಿಂಕ್ಸು ಮತ್ತು ಕುಡಿಯೋದು ಮತ್ತು ಫುಡ್ಸ್ ಇದಕ್ಕೆ ಹೋಗುತ್ತೆ. ಸೊ ದೀಸ್ ಆರ್ ಕನ್ಸ್ಯೂಮರ್ ಸ್ಟ್ಯಾಪಲ್ಸ್ ಅಂತ ಬರುತ್ತೆ. ಸೊ ಈ ನೆಕ್ಸ್ಟ್ ಎನರ್ಜಿ ಸೆಕ್ಟರ್ಸ್ ಬಂದುಬಿಟ್ರೆ ಸೇಮ್ ಇದು ಅಷ್ಟೇ ಮಾರ್ಕೆಟ್ ಕ್ಯಾಪ್ ಪ್ರಕಾರನೇ ನಾವು ಸೆಲೆಕ್ಟ್ ಮಾಡಿರೋದೈತಿ. ಫಸ್ಟ್ ಒಂದು ಬಂದ್ಬಿಟ್ಟು NTPC ಅನ್ನೋದು ಬರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಪವರ್ ಗ್ರಿಡ್ ಕಾರ್ಪೊರೇಷನ್ ಅನ್ನೋದು ಬರುತ್ತೆ. ಥರ್ಡ್ ಒಂದು ಬಂದ್ಬಿಟ್ಟು ಅದಾನಿ ಪವರ್ ಬರುತ್ತೆ, ಅದಾನಿ ಗ್ರೀನ್ ಎನರ್ಜಿ, ಟಾಟಾ ಪವರ್ ಕಂಪನಿ ಬರುತ್ತೆ. ಸೊ ಮಾರ್ಕೆಟ್ ಕ್ಯಾಪ್ ಮೇಲ್ಗಡೆ ನಾವು ಇದನ್ನು ಸೆಲೆಕ್ಟ್ ಮಾಡಿರೋದೈತೆ. ದಿಸ್ ಈಸ್ ನಾಟ್ ಎನಿ. ಇದು ಬಂದ್ಬಿಟ್ಟು NTPC. ಸೊ ಸಮ್ ಮಾರ್ಕೆಟ್ ಕ್ಯಾಪು ಮತ್ತು ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 326 ರೂಪಾಯಿ 16 ಪೈಸೆ ಇದೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನೆಲ್ಲ ನೀಟಾಗಿ ಡೀಟೇಲಾಗಿ ಬರ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ಸೊ ಇನ್ನೊಂದು ಸರ್ತಿ ಸ್ಟಡಿ ಮಾಡಿ ನೀವು ಬೇಕಾದ್ರೂ ಸ್ಟಾಕ್ನ ಬೈ ಮಾಡಬಹುದು. ಇನ್ನು ಬೇರೆ ಸೆಕ್ಟರ್ಸು 8, 9, 10 ಅವು ಇನ್ನು ಬೇರೆ ಸೆಕ್ಟರ್ಸ್ ಇದೆಯಲ್ಲ ಅವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.